ನಾವು ಮಾಳವ ದೇಶದ ವೀರರು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಾವೊಂದು ನಾಟಕನ ಪ್ರದರ್ಶನ ಮಾಡ್ತಾ ಇದ್ದೀವಿ. ಆ ನಾಟಕದ ಹೆಸರು ಮಾಳವ ಪ್ರೇಮ. ವಿಕ್ರಮ ಸಂವತ್ಸರ ಪ್ರಾರಂಭವಾಗುವ ಸುಮಾರು 25 ವರ್ಷ ಹಿಂದಿನ ಅವಧಿ. ಚಂಬಲ್ದಳದ ಒಂದು ಗ್ರಾಮ. ವಿಜಯ ನದಿಯ ತೀರದ ಒಂದು ಕಲ್ಲು ಬಂಡೆಯ ಮೇಲೆ ಕುಳಿತು ಹಾಡುತ್ತಿದ್ದಾಳೆ. ರಾತ್ರಿಯ ಪ್ರಾರಂಭದ ಸಮಯ. ವಿಜಯಳ ವಯಸ್ಸು ಸುಮಾರು 16ರಿಂದ 17 ಇರಬಹುದು. ಒಳೆಯುವ ಗೌರವರ್ಣ, ಎತ್ತರದ ಮಾಟವಾದ ಶರೀರ, ಅತ್ಯಂತ ಆಕರ್ಷಕ ಸೌಂದರ್ಯ, ಕಣ್ಣುಗಳಲ್ಲಿ ಆಕರ್ಷಣೆಯೊಂದಿಗೆ ತೇಜಸ್ಸು. ಉಡುಪು ಒಳ್ಳೆಯ ಅಭಿರುಚಿಯಿಂದ ಕೂಡಿದ್ದಾದರೂ ಅವಳ ಚಂಚಲ ಸ್ವಭಾವವನ್ನು ವ್ಯಕ್ತಪಡಿಸುವಂತಹದು. ತಲೆಯ ಮೇಲಿನ ಉತ್ತರಿಯದ ಸೆರಗು ಜಾರಿ ವಕ್ಷಸ್ಥಲ ಮತ್ತು ಹೆಗಲ ಬಳಿ ಸುತ್ತುವರಿಯುತ್ತಿದೆ. ಉದ್ದ ಕೂದಲು ಗಾಳಿಯಲ್ಲಿ ಹಾರಾಡುತ್ತಿದೆ ಹಾರಾಡುತ್ತಿದೆ. ನೀನೊಬ್ಬ ಅಸಂಖ್ಯ ಶ್ರೀಪಾಲ. ನೀನು ಈಗ ಎಲ್ಲೆಲ್ಲಿ ಹೋಗುತ್ತಿದ್ದೀಯ? ಛೆ, ಅಪಮಾನವೇನು ಮಾಡಿಲ್ಲ. ಸದ್ದಿಲ್ಲದೆ ಇಷ್ಟು ಹೊತ್ತು ಕದ್ದು ನಿಂತು ನೋಡುತ್ತಿರುವುದು? ಜೀವನವಿಡೀ ನೋಡ ಬಯಸುತ್ತೇನೆ. ಯಾವ ಹಕ್ಕಿನಿಂದ? ಯಾವ ಹಕ್ಕಿಯಿಂದ? ಆ ಚಂದ್ರಲೇಖನಿಂದಲೂ ದೂರವಿದ್ದು ಆಕಾಶದಿಂದ? ವಿಜಯ, ನೀನು ನನ್ನ ಜೀವನದ ಪ್ರೇರಣೆ, ಸ್ಫೂರ್ತಿ. ನಿನ್ನ ಸ್ಮರಣೆ ನನ್ನ ಹೃದಯಕ್ಕೆ ಚಲನೆಯನ್ನು ಕೊಡುತ್ತದೆ. ನಿನ್ನನ್ನು ಪಡೆಯುವ ಇಚ್ಛೆ ನನ್ನ ಜೀವದ ಜೀವ. ಆದರೆ ನಿನ್ನನ್ನು ಪಡೆಯುವುದು ಜೀವಂತ ಮರಣ. ಅಲ್ಲಿ ಏನು ನೋಡುತ್ತಿದ್ದೀಯ ಶ್ರೀಪಾಲ? ಎಲ್ಲೆಲ್ಲೂ ಮಳೆಯಾಗಿದೆ. ಆದ್ದರಿಂದ ಚಪ್ಪಲ್ನಲ್ಲಿ ನೀರು ಹೆಚ್ಚಾಗಿದೆ. ಜಲಧಾರೆಯ ಎರಡು ಬದಿಗಳಲ್ಲಿ ಬಂಡೆಗಳಿವೆ. ನೀರು ಹರಡಿಕೊಳ್ಳಲು ಜಾಗವಿಲ್ಲ. ಅದು ಬಲವಂತದಿಂದ ನುಗ್ಗುತ್ತಿದೆ. ಎಷ್ಟು ವೇಗವಾಗಿ ಹರಿಯುತ್ತಿದೆ. ವಿಜಯ, ನನ್ನ ನಿನ್ನ ಮಧ್ಯೆ ಇದಕ್ಕಿಂತ ದೊಡ್ಡ ಬಂಡೆಗಳಿವೆ. ಯಾವ ಬಂಡೆಗಳು? ನಿನ್ನ ಅಣ್ಣನಾದ ಜಯದೇವ, ಅವನಿಗೆ ತನ್ನ ಕುಲದ ಬಗ್ಗೆ ಅಭಿಮಾನವಿದೆ. ನಾನು ಒಬ್ಬ ಸಾಮಾನ್ಯ ರೈತನ ಮಗ. ನೀನು ಭಾರತ ದೇಶದ ಪ್ರಸಿದ್ಧ ಮಾಳವ ಜಾತಿಯ ಕನ್ಯೆ. ಭೂಮಿ ಮೇಲೆ ಕಾಲಿಟ್ಟು ನಡೆದಾಡುವ ಪ್ರಾಣಿ ಆ ಬಾನಿನ ತಾರೆಗಳಿಗೆ ಅದೇಗೆ ಕೈ ಚಾಚಬಲ್ಲದು? ಆದರೆ ಆ ತಾರೆಯು ಬಾನಿನಿಂದ ಇಳಿದು ಬಂದು ನಿನ್ನ ಮಡಿಲಿಗೆ ಬಿದ್ದರೆ? ನಾನು ಅದನ್ನು ಸ್ವೀಕರಿಸುವುದಿಲ್ಲ ವಿಜಯ. ಏಕೆ? ನಾನು ದಯೆಯಿಂದ ಕೊಡುವ ದಾನವನ್ನು ಸ್ವೀಕರಿಸುವುದಿಲ್ಲ. ಓಹೋ, ಹಾಗಾದರೆ ನೀನು ಕಳ್ಳತನ ಮಾಡಬೇಕೆಂದುಕೊಂಡಿದ್ದೀಯಾ? ದರೋಡೆ ಮಾಡಬೇಕು
ಬಲ್ಲ. ಆದರೆ ನಿನಗೆ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದು ಗೊತ್ತಿದ್ದರೆ ತಾನೇ. ಮಾನವೀಯತೆ ತಿರಸ್ಕಾರ ಮಾಡುವವರ ವಿರುದ್ಧ, ಪ್ರೇಮದ ಅಪಮಾನ ಮಾಡುವವರ ವಿರುದ್ಧ ಈ ನನ್ನ ಶಸ್ತ್ರಗಳು. ನಾನು ನಿನ್ನ ಹೊರಡುತ್ತೇನೆ. ಶ್ರೀಪಾಲ, ನೀನು ಹೋಗುತ್ತಿದ್ದೀಯ ಶ್ರೀಪಾಲ. ಆದರೆ ನೀನು ನಿನ್ನ ಮನೆಯ ದಾರಿಯನ್ನು ಮರೆತು ಬಿಡುವೆಂದು ನನಗೆ ಭಯವಾಗುತ್ತಿದೆ. ವಿಜಯ, ನಿನ್ನ ಪ್ರೇಮ ನನ್ನ ದಾರಿದೀಪವಾಗಿರುತ್ತದೆ. ನಾನು ಈಗಲೂ ಬರುತ್ತೇನೆ. ಶ್ರೀಪಾಲ, ಶ್ರೀಪಾಲ. ಹುಚ್ಚು ಹುಡುಗ. ವಿಜಯ, ಓ ಅಣ್ಣ, ಬೆಚ್ಚಿದೆಯಾ ಸೋದರಿ? ನಾನು ಹೆದರಿ ಬಿಟ್ಟಿದ್ದೆ. ಮಾಳವ ರಾಜದ ಕನ್ಯಾಗಿ ಹೆದರಿಕೆ ಎನ್ನುತ್ತೀಯ? ಅಣ್ಣ, ನಾನು ಹರಿತವಾದ ಶಸ್ತ್ರಗಳಿಗೆ ಹೆದರುವುದಿಲ್ಲ, ಸಿಂಹದ ತೀಕ್ಷ್ಣ ಉಗುರುಗಳಿಗೂ ಹೆದರುವುದಿಲ್ಲ, ಮಾನವನ ಶಾರೀರಿಕ ಶಕ್ತಿಗೂ ಹೆದರುವುದಿಲ್ಲ. ಹಿಂಸೆಯ ಜೊತೆ ನಾನು ಹೋರಾಡಬಲ್ಲೆ. ಮತ್ತೆ ಇನ್ಯಾರಿಗೆ ಹೆದರುವೆ? ಮಾನವನ ಪ್ರೇಮದೊಂದಿಗೆ ಅಣ್ಣ. ಏನು ವಿಷಯ? ನಾನು ನನ್ನ ಹೃದಯದ ಮೇಲೆ ವಿಜಯ ಪಡೆಯಲಾಗಲಿಲ್ಲ ಅಣ್ಣ. ಹೃದಯದಲ್ಲಿ ದಿನವಿಡೀ ಬೆಂಕಿಯ ಜ್ವಾಲೆ ಉರಿಯುತ್ತಿದೆ. ನಿನ್ನ ವಂಶದ ಗೌರವವೆಂಬ ಗೋಡೆ ನನ್ನನ್ನು ತಡೆಯಲಾಗದು. ನಾನು ದಂಗೆ ಇರುತ್ತೇನೆ. ಯಾರ ಮೇಲೆ? ಈ ಮಾನವ ವಿರುದ್ಧ. ನೀನು ನನ್ನ ಮೇಲೆ ಯುದ್ಧ ಮಾಡುತ್ತೀಯ? ಹೌದು. ಗೆಲ್ಲಬಲ್ಲೆಯ? ಅಗತ್ಯವಾಗಿ ಹೇಗೆ? ನನ್ನನ್ನು ಬಲಿಗೊಟ್ಟು ಪ್ರೇಮದ ಸ್ವತಂತ್ರ ಪ್ರದೇಶದಲ್ಲಿ ಹೋಗಲು ಮಾನವ ರಕ್ತ ಹರಿಯುತ್ತಿರುವ ಈ ದೇಹವನ್ನು ಚಪ್ಪಲ ತುಂಬು ಪ್ರವಾಹದಲ್ಲಿ ಹರಿಯಬಿಟ್ಟು. ವಿಜಯ, ಏನಾಗಿದೆ ನಿನಗೆ? ಅಣ್ಣ, ನೀನು ಎಲ್ಲವನ್ನೂ ತಿಳಿದಿರುವೆ ಅಣ್ಣ. ಓಹೋ, ಇಲ್ಲಿಗೆ ಆ ಶ್ರೀಪಾಲನು ಬಂದಿದ್ದಾನೆ. ಹೌದು ಅಣ್ಣ. ಅದಕ್ಕೆ ನೀನು ಇಷ್ಟೊಂದು ವಿಚಲಿತಳಾಗಿದ್ದೀಯ ವಿಜಯ. ವಿಜಯ, ನೀನೊಂದು ಸಹಾಯ ಮಾಡಬೇಕಲ್ಲ. ಏನು ಅಣ್ಣ? ಮಾಳವ ಭೂಮಿಗೆ ಶ್ರೀಪಾಲನ ತಲೆದಂಡ ಬೇಕಾಗಿದೆ. ಮಾಳವ ಭೂಮಿಗೋ ಅಥವಾ ನಿನಗೋ? ನನಗಲ್ಲ, ಮಾಳವ ಭೂಮಿಗೆ. ಆದರೆ ಇವನಿಗೆ ನಿನ್ನ ಮೇಲೆ ಶತ್ರುತ್ವವಿದೆ, ಮಾಳವ ಭೂಮಿಯ ಮೇಲಲ್ಲ. ಅವನು ನನ್ನ ಅಪರಾಧದ ದಂಡವನ್ನು ಮಾಳವ ಭೂಮಿಗೆ ಕೊಡಬಯಸುತ್ತಿದ್ದಾನೆ. ಮಾಳವ ಭೂಮಿಗೋ ಅಥವಾ ಮಾಳನ ಗಣಕ್ಕೋ? ನಮ್ಮ ದೇಶ ವಿದೇಶಿ ಆಡಳಿತಕ್ಕೆ ಒಳಪಟ್ಟಾಗ ಯಾವುದೇ ಸಮುದಾಯವು ಪರಾಧೀನತೆಗೆ ತಪ್ಪಿಸಿಕೊಳ್ಳಲು ಸಾಧ್ಯವೇ? ವಿದೇಶಿ ಆಡಳಿತ ಮಾಳವ ರಾಜ್ಯದಲ್ಲಿ? ಹೌದು ವಿಜಯ. ಸಿಂಧ್ ಮತ್ತು ಸೌರಾಷ್ಟ್ರದ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿರುವ ಆ ಶಕರ ಸಹಾಯದಿಂದ ಶ್ರೀಪಾಲನು ಮಾಳವ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಆಹ್ವಾನಿಸಿದ್ದಾನೆ. ಛೆ! ಮಗಳ ವಂಶಾಭಿಮಾನ ನಮ್ಮ ದೇಶದಲ್ಲಿ ನಮ್ಮವರನ್ನ ಶತ್ರುಗಳನ್ನಾಗಿಸುತ್ತಿದೆ. ಶ್ರೀಪಾಲನನ್ನು ನೀನು ಅವಮಾನಿಸಿ ಬಿಟ್ಟೆ ಅಣ್ಣ. ಅವನ ನಿರಾಶೆ ಅವನನ್ನು ಶತ್ರುಗಳ ಕಡೆಗೆ ಕೊಂಡೊಯ್ದಿದೆ. ಯಾವ ಸಮುದಾಯವು ಸದಾ ಭಾರತದ ಅಂಗರಕ್ಷಕರಾಗಿ ಆಕ್ರಮಣಕಾರರು ದೇಶದೊಳಗೆ ಬಾರದಂತೆ ತಡೆಯುತ್ತಿದೆಯೋ, ಯಾವ ಸಮುದಾಯವು ಅಲೆಕ್ಸಾಂಡರ್
ಮತ್ತು ಶ್ರೀಪಾಲ ಇವೆರಡರಲ್ಲಿ ಯಾವುದನ್ನು ಆರಿಸುವೆ? ನೀನು ಈ ದೇಶ ಮಾನವೀಯತೆ ಎರಡರಲ್ಲಿ ಯಾವುದನ್ನು ಆರಿಸುವೆ? ದಾಸ್ಯ ಮಾನವೀಯತೆಯ ಬಹುದೊಡ್ಡ ಸೋಲಾಗಿದೆ. ಮತ್ತೆ ಪ್ರೇಮ? ಯಾವ ಪ್ರೇಮವು ದೇಶದ ಹತ್ಯೆ ಮಾಡುತ್ತದೆಯೋ ಅದರ ರಕ್ತವನ್ನು ಹಿಸುಕಿಕೊಳ್ಳಬೇಕು. ಶ್ರೀಪಾಲನು ಮಾಳವ ರಾಜ್ಯದ ಮಾರ್ಗಗಳು ನದಿ ಪರ್ವತಗಳ ಬಗ್ಗೆ ತಿಳಿದಿದ್ದಾನೆ. ಶಕ ಸೈನಿಕರ ಸಂಖ್ಯೆ ನಮಗಿಂತ ಅಧಿಕವಾಗಿದೆ. ಅವರ ಬಳಿ ಅಪಾರವಾದ ಅಶ್ವರೋಹ ದಳವಿದೆ, ಅಸ್ತ್ರ ಶಸ್ತ್ರಗಳಿವೆ. ಅವರಿಗೆ ನಮ್ಮ ಭೂಭಾಗ ಪರಿಚಯ ವ್ಯಕ್ತಿ ಸಿಕ್ಕರೆ ಅದರ ಪರಿಣಾಮ ಭಯಂಕರವಾಗಿರುತ್ತದೆ. ವಿಜಯ, ಯೋಚಿಸು. ಆ ಸಮಯದಲ್ಲಿ ನಮ್ಮ ದೇಶ ಏನಾಗಬಹುದು? ಅಣ್ಣ, ನೀನು ನನ್ನ ಹತ್ಯೆ ಮಾಡಿಬಿಡು ಅಣ್ಣ. ವಿಜಯ, ವಿಜಯ, ನೀನು ನಮ್ಮ ದೇಶದ ಮಹತ್ವವನ್ನು ತಿಳಿದಿಲ್ಲ. ನಿನ್ನ ತಂದೆ, ಅವರ ಅಜ್ಜ, ಅವರ ಎಷ್ಟೋ ತಲೆಮಾರುಗಳು ಈ ದೇಶದ ರಕ್ಷಣೆಗೋಸ್ಕರ ಅವರ ರಕ್ತವನ್ನು ಹರಿಸಿದ್ದಾರೆ. ತಂಗಿ, ಎಷ್ಟೋ ಸುಂದರ ಯುವತಿಯರು ಅವರ ಯೌವನದ ಹೊಸ್ತಿನಲ್ಲಿರುವಾಗ ತಮ್ಮ ತಮ್ಮ ಪತಿಗಳಿಗೆ ಸ್ವರ್ಗದ ಬಾಗಿಲನ್ನು ತೋರಿಸಿದ್ದಾರೆ. ಇದು ಒಬ್ಬಳು ವಿಜಯ ಅಥವಾ ಒಬ್ಬ ಶ್ರೀಪಾಲನ ಪ್ರಶ್ನೆಯಲ್ಲ, ಇದು ದೇಶದ ಪ್ರಶ್ನೆಯಾಗಿದೆ. ತಂಗಿ, ನೀನು ಯೋಚಿಸಬೇಕಿದ್ದರೆ ಯೋಚಿಸು. ನೀನು ಮಾಳವ ರಾಜ್ಯದ ಕನ್ಯೆ. ನಾನು ಈಗಲೇ ಬರುತ್ತೇನೆ. ವಿಜಯ, ಓ ಶ್ರೀಪಾಲ, ಒಳ್ಳೆಯದಾಯ್ತು ನೀನು ಬಂದೆ. ಇಲ್ಲದಿದ್ದರೆ ನಾನೇ ನಿನ್ನ ಬಳಿ ಬರಬೇಕಾಗಿತ್ತು. ಹೌದು, ನಾನು ಬಂದಿದ್ದೇನೆ. ನಾನು ನನ್ನ ನಿರ್ಣಯವನ್ನು ಬದಲಿಸಿದ್ದೇನೆ. ನಾನು ನಿನ್ನನ್ನು ನನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗುತ್ತೇನೆ. ಬಾ ವಿಜಯ, ಬಾ. ಶ್ರೀಪಾಲ, ಆದರೆ ನಾನು ನನ್ನ ನಿರ್ಣಯವನ್ನು ಬದಲಿಸಿ ಬಿಟ್ಟಿದ್ದೇನೆ. ಏನು? ಹೌದು, ನಾನು ನಿನ್ನ ಮೋಹಾಕಾಶದಿಂದ ಹೊರಬರಬೇಕು. ಹಾಗಾದರೆ ನೀನು ನನ್ನ ಬಳಿ ಏಕೆ ಬರಬೇಕೆಂದಿದ್ದೆ? ನಾವು ಚಿಕ್ಕಂದಿನಿಂದ ಕೂಡಿ ಆಡಿದ್ದೇವೆ. ಜೀವನದ ಕೊನೆಯ ಆಟವನ್ನು ನಿನ್ನ ಜೊತೆ ಆಡ ಬಯಸುತ್ತೇನೆ. ಹೇಳು ಶ್ರೀಪಾಲ, ಆಡುವೆಯಾ? ಅವಶ್ಯವಾಗಿ ವಿಜಯ. ಹಾಗಾದರೆ ಕೊಡು. ನಿನ್ನ ಬಲಿಷ್ಠವಾದ ಕೈಗಳನ್ನು ನನ್ನ ಉತ್ತರದಿಂದ ಬಿಗಿಯಾಗಿ ಕಟ್ಟಿ ಹಾಕುತ್ತೇನೆ. ಏಕೆ? ಕಣ್ಣ ಮುಚ್ಚಾಲೆಯ ಆಟದಲ್ಲಿ ಕಣ್ಣುಗಳನ್ನು ಮುಚ್ಚುತ್ತಾರೆ, ಆದರೆ ಇದು ಹೊಸ ರೀತಿಯ ಆಟ. ಇದರಲ್ಲಿ ನನ್ನ ಕೈಗಳನ್ನು ಕಟ್ಟಬೇಕಾಗುತ್ತದೆ. ಈಗ ಮುಂದೇನು ವಿಜಯ? ಮುಂದಿನ ಆಟವನ್ನು ನನ್ನ ಅಣ್ಣನಾದ ಜಯದೇವನಾಡುತ್ತಾನೆ. ವಿಜಯ, ನೀನು ಇಂತಹ ವಂಚನೆ ಮಾಡಬಲ್ಲೆ ಎಂಬ ಕಲ್ಪನೆ ಕೂಡ ನನಗೆ ಇರಲಿಲ್ಲ. ಆದರೆ ನನಗೆ ಇದರ ಬಗ್ಗೆ ಅಭಿಮಾನವಿದೆ. ನನ್ನ ಪ್ರಿಯತಮನನ್ನು ದೇಶದ್ರೋಹದಿಂದ ರಕ್ಷಿಸಿದೆನು. ಶ್ರೀಪಾಲ, ನಿನ್ನ ಅಪರಾಧದ ದಂಡವನ್ನು ನಮ್ಮ ಮಾತೃಭೂಮಿಗೆ ಕೊಡಬಯಸುವೆಯಾ? ದೇಶವು ನಿನ್ನ ಅಪರಾಧದ ದಂಡವನ್ನು ನನಗೆ ಕೊಡಲು ನಿರ್ಧರಿಸಿದೆ. ಜಯದೇವ, ನೀನು ಪರಾಕ್ರಮಿ. ಸಾಹಸ ಮತ್ತು ಪೌರುಷಾರ್ಥಕ್ಕೆ ಹೆಸರಾದ ಮಾಳವ ಜಾತಿಯ ಗೌರವ. ನೀನು ನನ್ನನ್ನು ಮೋಸದಿಂದ ಬಂಧಿಸಲು ಇಚ್ಛಿಸುತ್ತೀಯಾ? ಈ ಕ್ಷಣ ದೇಶದ ಮುಂದೆ ಜೀವನ ಮರಣದ ಪ್ರಶ್ನೆಯಾಗಿದೆ ಶ್ರೀಪಾಲ. ದಯೆಗೆ ಈಗ ಸಮಯವಿಲ್ಲ. ಪ್ರಿಯತಮ, ನಾನು ನನ್ನ ಅಪರಾಧಕ್ಕೆ ಕ್ಷಮೆಯನ್ನು ಕೇಳುತ್ತೇನೆ. ಈ ದಿನ ನಮ್ಮ ಪ್ರೇಮಕ್ಕೆ ಅಪ್ರತಿಮ ಸಾಕ್ಷಿ. ಮಾಳವ ಜಾತಿಯ ಪರಂಪರೆಯ ವಿರುದ್ಧ ಕೈಮುಮಾರ ಶ್ರೀಪಾಲನಿಗೆ ವರಮಾಲೆಯನ್ನು ಹಾಕಿ ವಿಜಯ!
ಅದೇ ಅಮೂಲ್ಯ ನಿಧಿ. ಯಾರು ಇಷ್ಟೊಂದು ಹತ್ತಿರವೋ, ಯಾರು ಇಷ್ಟೊಂದು ಹತ್ತಿರವೋ, ಅವನೇ ಅಯ್ಯೋ ಇಷ್ಟೊಂದು ದೂರವೋ, ಇಷ್ಟೊಂದು ದೂರವೋ, ಯಾರು ಇಷ್ಟೊಂದು ಹತ್ತಿರವೋ, ಅವನೇ ಅಯ್ಯೋ ಇಷ್ಟೊಂದು ದೂರವೋ. ಯಾವಾಗ ಕಣ್ಣು ಮುಚ್ಚುತ್ತೇನೋ, ಯಾವಾಗ ಕಣ್ಣು ಮುಚ್ಚುತ್ತೇನೋ, ಅವನು ರೂಪ ಸೌಂದರ್ಯದಿಂದ ನನ್ನನ್ನು ಮರಳು ಮಾಡುವನು, ನನ್ನನ್ನು ಮರಳು ಮಾಡುವನು. ಯಾವಾಗ ಕೈ ಚಾಚುವೆನೋ, ಯಾವಾಗ ಕೈ ಚಾಚುವೆನೋ, ಆಗ ಕೈಗೇನು ಸಿಗುವುದಿಲ್ಲ. ಮರುಕ್ಷಣವೇ ಮಣ್ಣು ಪಾಲಾಗಿ, ಮರುಕ್ಷಣ